ಜನ ಮಾತನ್ನ ಹೇಳ್ತಾರೆ. ರವೀಂದ್ರ ರೇಷ್ಮೆ ಅವರು ಒಂದು ಮಾತು ಹೇಳ್ತಾರೆ, ಅತಿ ಹೆಚ್ಚು ಎಂಪಿಗಳಿರೋದು ಉತ್ತರ ಪ್ರದೇಶದಲ್ಲಪ್ಪ. ಉತ್ತರ ಪ್ರದೇಶದಲ್ಲಿ ರಾಜೀವ್ ಗಾಂಧಿ ನಂತರ ಒಬ್ಬರು ಪ್ರಧಾನಮಂತ್ರಿ ಆಗೋದಕ್ಕಾಗಿಲ್ಲ. ಬಿಹಾರದಿಂದಂತೂ ಯಾರೂ ಆಗಿಲ್ಲ. ಪಂಜಾಬ್ನವ್ರು ಆಗ್ತಾರೆ, ಪಶ್ಚಿಮ ಬಂಗಾಳದಿಂದ ಒಬ್ಬರು ಆಗಿಲ್ಲ. ಇಲ್ಲಿ ಯಾವ ವ್ಯಕ್ತಿ ವಾಜಪೇಯಿ ಇಲ್ಲ ಇಲ್ಲಿ ರಾಜೀವ್ ಗಾಂಧಿ ನಂತರ ವಾಜಪೇಯಿ ಉತ್ತರ ಪ್ರದೇಶದಿಂದ ಬಂದ ಯಾರ ವ್ಯಕ್ತಿ ಆಗ್ತಾರೆ ಪ್ರಧಾನಮಂತ್ರಿ ಅದು ಇಂಪಾರ್ಟೆಂಟ್ ಅಲ್ಲ. ಅಲ್ಲ ಅಂದ್ರೆ ಆಯಾ ರಾಜ್ಯಗಳು ಕಡಿಮೆ ಸ್ಥಾನಗಳನ್ನ ಇಟ್ಕೊಂಡು ಕೂಡ ರೂಲ್ ದೇವೇಗೌಡರು ಆಗಿರ್ಲಿಲ್ವಾ ಅಲ್ವಾ? ಅದನ್ನೇ ಕೇಳ್ತಾ ಇರೋದು. ನಾಟ್ ಹೂ ಇಸ್ ಬಿಕಮಿಂಗ್ ದ ಪ್ರೈಮ್ ಮಿನಿಸ್ಟರ್, ಇಟ್ಸ್ ನಾಟ್ ವಿಚ್ ಪೊಲಿಟಿಕಲ್ ಪಾರ್ಟಿ ಇಸ್ ರೂಲಿಂಗ್ ದೇರ್, ಇಟ್ಸ್ ಅ ಮ್ಯಾಟರ್ ಆಫ್ ಸರ್ ಪ್ರಶಾಂತ್ ಮುಗಿಸ್ತೀನಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಮ್ಮಿಶ್ರ ಸರ್ಕಾರದ ಯುಗ ನೋಡಿಲ್ವಾ ನಾವು 30 ವರ್ಷ? ಸರ್ ನಾನು ಮುಗಿಸ್ತೀನಿ ನೋಡಿ. ನಮ್ಮ ದೇವೇಗೌಡರಿಗೆ 16 ಸೀಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ವಿ ವೆಲ್ಕಮ್ ಇಟ್, ಇಟ್ಸ್ ಅವರ್ ಪ್ರೈಡ್. ನೋ ಕನ್ನಡಿಗ ಹಸ್ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್. ಐ ಆಮ್ ನಾಟ್ ಸೇಯಿಂಗ್ ನೋ ಫಾರ್ ದಟ್. ನಾನೇನು ಹೇಳ್ತೀನಿ ಅಂದ್ರೆ there should be some decorum in all these things. ನಾಗರಾಜ್ ಕನ್ನಡದಲ್ಲಿ ಮಾತಾಡಿ. ಕನ್ನಡದಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಹೇಳ್ತೀನಿ. ನಾನು ಕನ್ನಡ ಚಳವಳಿ ಹಿನ್ನೆಲೆ ಬಂದಿರೋದ್ರಿಂದ ನನ್ನ ಅವಶ್ಯಕತೆ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇವೇಗೌಡರು ಪ್ರಧಾನಮಂತ್ರಿ ಅದನ್ನ ಸ್ವಾಗತ ಮಾಡಿದ್ವಿ. ಅದು ವಿಚಾರ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಮಾತುಗಳಲ್ಲ. ಅಲ್ಲಿ ಎಲ್ಲರ ಧ್ವನಿ ಇರಬೇಕಾಗಿರ್ತಕ್ಕಂಥದ್ದು. ಇಡೀ ವಿಶ್ವದ ಅತಿ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಯನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ಬ್ಯಾಲೆನ್ಸ್ ಇರಬೇಕು. ಈ ಭಾರತ ದೇಶದಲ್ಲಿ ವಿವಿಧತೆಯಲ್ಲಿ ಐಕ್ಯತೆಯನ್ನು ಕಾಪಾಡಬೇಕು ಅನ್ನೋದಾದ್ರೆ ನಾವು ಎಲ್ಲರಿಗೂ ರೆಪ್ರೆಸೆಂಟೇಟಿವ್ ಕೊಡಬೇಕಾಗ್ತದೆ. ಆ ಕಾರಣದಿಂದಲೇ ದೃಷ್ಟಿಕೋನ. ಈಗ ನೋಡಿ, ನಾವೇನ್ ಮಾಡ್ತೀವಿ, ಜನಸಂಖ್ಯೆನ ನಾವು ನಿಯಂತ್ರಣ ಮಾಡಬೇಕು ಅಂತಂದಾಗ ನಾವು ಜಾಸ್ತಿ ಪಾಲನೆ ಮಾಡ್ಕೊಬಂದು ನಮ್ಮ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಅದನ್ನ ಪನಿಷ್ಮೆಂಟ್ ಕೊಡ್ಬೇಕಾ? ಅದೇ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ನಾನು ನಿಮ್ಮ ಜೊತೆಲಿ ಕೈ ಜೋಡಿಸಿರೋದು ಇವತ್ತು. ಎಸ್ ಚಂದ್ರಶೇಖರ್ ನೋಡಿ, ಈ ಅಧಿಕಾರದ ಹಸಿವಿರ್ತಕ್ಕಂಥ ರಾಜಕಾರಣಿಗಳು ಹೇಗೆ ದೇಶವನ್ನು ತುಂಡುವರ್ತಕ್ಕಂಥ ಚಿಂತನೆಗಳು ಮಾಡ್ತಾರೆ ಅಂತ ಹೇಳಿದ್ರೆ, ಆಗ್ಲಿಂದ ನಾಗರಾಜ್ ಯಾದವ್ ಹೇಳ್ತಾರೆ 1971 ಸೆನ್ಸಸ್ ಅಂತ. 1971 ಸೆನ್ಸಸಲ್ಲಿ ಏನಾಗಿತ್ತು? ಮಧ್ಯಪ್ರದೇಶದ ಪಾಪ್ಯುಲೇಷನ್ ಆವಾಗ 4,17,00,000. ಅದೇ 71 ಸೆನ್ಸಸ್ ಪ್ರಕಾರ ತಮಿಳುನಾಡಿನ ಪಾಪ್ಯುಲೇಷನ್ನು 4,08,00,000. 11 ಲಕ್ಷ ಪಾಪ್ಯುಲೇಷನ್ ಕಡಿಮೆ ಇತ್ತು ಮಧ್ಯಪ್ರದೇಶಕ್ಕೆ ಹೋಲಿಸ್ಕೊಂಡು ತಮಿಳುನಾಡಿಗೆ. ಮಧ್ಯಪ್ರದೇಶಕ್ಕೆ ಸಿಕ್ಕಿದ್ದು 29 ಸೀಟು, ತಮಿಳುನಾಡಿಗೆ ಸಿಕ್ಕಿದ್ದು 39 ಸೀಟು. 11 ಲಕ್ಷ ಪಾಪ್ಯುಲೇಷನ್ ಕಡಿಮೆ ಇದ್ರೂ ತಮಿಳುನಾಡಿಗೆ 10 ಸೀಟ್ ಜಾಸ್ತಿ ಆಯಿತು. ಯಾಕೆ ಸ್ವಾಮಿ? ಯಾಕೆ? ಅದನ್ನೇ ಹೇಳ್ತಾ ಇರೋದು. ಯಾವ ರೀತಿ ಅಂದರೆ ಕೇವಲ ಜನಸಂಖ್ಯೆ ಒಂದೇನೇ ಮಾನದಂಡ ಆಗಿರಲಿಲ್ಲ. ಪಾಪ್ಯುಲೇಷನ್ ಆಫ್ UP ಈಸ್ 4 times ಮೋರ್ ದೆನ್ ತಮಿಳುನಾಡು. ತಮಿಳುನಾಡಿಗೆ 39 ಇದೆ, 80 ಇದೆ. ಅದ್ರ ಪ್ರಕಾರ 140 ಹೊಡಬೇಕಾಗಿತ್ತು. ಸೊ ಹೀಗಾಗಿ ಪಾಪ್ಯುಲೇಷನ್ ಪ್ಲೀಸ್ ಸರ್, ಡಿಲಿಮಿಟೇಷನ್ ವಿಚಾರದಲ್ಲಿ ಇವರು ಈ ದೇಶದ್ರೋಹಿ ಚಿಂತನೆ ಇರ್ತಕ್ಕಂಥವ್ರು ಇಮ್ಯಾಜಿನರಿ ಥಿಂಗ್ಸ್ ಹೇಗೆ ಮಾಡ್ಕೊಂತಾರೆ ಅಂದ್ರೆ, ಇಲ್ಲಿವರೆಗೂ ಕಮಿಟಿ ಫಾರಂ ಆಗಿಲ್ಲ, ಕಮಿಷನ್ ಫಾರಂ ಆಗಿಲ್ಲ, ಮಾಡ್ತೀವಿ ಅಂತ ಯಾರು ಹೇಳೂ ಇಲ್ಲ. ಎಲ್ಲಿಂದ ಬರ್ತಾರೆ? ಇಮ್ಯಾಜಿನ್, ಇವರಾಗಲೇ 45 ಪಾರ್ಟಿಗಳು ಆಲ್ ಪಾರ್ಟಿ ಮೀಟಿಂಗ್. ಈಗಲೇ ಯಾಕೆ ಎಚ್ಚೆತ್ಕೊಂಡ್ರಿ ಅಂತ ಕೇಳ್ತಾ ಇದ್ದೀರಾ? ಈಗಲೇ ಶುರು ಮಾಡೋದು. ಈಗಲೇ ಯಾಕೆ ಎಚ್ಚೆತ್ಕೊಂಡ್ರಿ? ಅಲ್ಲ, ಎಚ್ಚೆತ್ಕೊಂಡ್ರದಲ್ಲ ಸರ್, ಶುರು ಮಾಡೋದು ನೋಡಿ. ಮೊದಲನೇದು ಇದನ್ನ ಕೇಳೋದು ದೇಶದ್ರೋಹ ಅಂತ. ದಯವಿಟ್ಟು ಆ ರೀತಿ ಮಾತಾಡ್ತಿದ್ದೀವಿ ನಾಗರಾಜ್ ಯಾದವ್. ಆಂಧ್ರದಲ್ಲಿ ಇವತ್ತು 3:1 ಇದೆ ಪ್ಯಾನಲ್. ಡೋಂಟ್ ವರಿ. ಆಂಧ್ರ ಪ್ರದೇಶದಲ್ಲಿ ಮೋದಿ ಅವರು ಹೇಳಿದ್ರು ಪಬ್ಲಿಕ್ ಬ್ಯಾಷನ್ ಒಳಗಡೆಗೆ, ನಾವು ಏನು ಪ್ರಪೋರ್ಷನೇಟ್ ಆಗಿ ಜಾಸ್ತಿ ಆಗುತ್ತೆ ಎಲ್ಲಾ ರಾಜ್ಯಗಳಿಗೂ ಪ್ರಪೋರ್ಷನೇಟ್ ಆಗಿ ಜಾಸ್ತಿ ಆಗುತ್ತೆ, ಯಾರಿಗೂ ಅನ್ಯಾಯ ಆಗಲ್ಲ ಅಂತೇಳಿ. ಲೋಕಸಭೆ ಒಳಗಡೆಗೆ ಅಮಿತ್ ಶಾ ಅವರು ಹೇಳಿದ್ರು. ಮೊನ್ನೆ ಕೊಯಮತ್ತೂರಲ್ಲಿ ಮತ್ತೆ ಅಮಿತ್ ಶಾ ರಿಪೀಟ್ ಆದ್ರು, ಏನೇ ಜಾಸ್ತಿ ಆದ್ರೂ ಕೂಡ ಯಾವುದೇ ರಾಜ್ಯಕ್ಕೂ 1 ಸೀಟ್ ಕೂಡ ಕಡಿಮೆ ಆಗಲ್ಲ, ಪ್ರಪೋರ್ಷನೇಟ್ ಆಗಿ ಜಾಸ್ತಿ ಆಗುತ್ತೆ ಅಂತೇಳಿ. ಯಾವುದ್ರ ಮೇಲೆ ನಿಮ್ಗೆ ಅಲ್ಲಿ ಫಿಯರ್ ಮಾಂಗರಿಂಗು ಸ್ಟಾರ್ಟ್ ಮಾಡಿದಿರಿ. ಡಿಲಿಮಿಟೇಷನ್ ಶುರುವಾಗಿದ್ದು 1952ರಲ್ಲಿ ಡಿಲಿಮಿಟೇಷನ್ ಕಮಿಷನ್ ಮಾಡಿದ್ಯಾರು? ಇದೇ ಕಾಂಗ್ರೆಸ್ ಸರ್ಕಾರ ತಾನೇ ಮಾಡಿದ್ದು. ಆಮೇಲೆ 63 ಆಯಿತು, 73 ಆಯಿತು, 76 ಮಾಡಿದಂಗೆ ಪೋಸ್ಟ್ಪೋನ್ ಮಾಡಿದ್ದಾರು. ಇದೇ ಇಂದಿರಾ ಗಾಂಧಿ ಅವರು. ಬಿಟ್ಬಿಡಿ ಆ ವಿಚಾರವನ್ನು. 2001ರಲ್ಲಿ ವಾಜಪೇಯಿ ಅವರು 84ನೇ ಅಮೆಂಡ್ಮೆಂಟ್ ತಗೊಂಬಂದ್ರಲ್ಲ, ಅಮೆಂಡ್ಮೆಂಟ್ಗೆ ಸಪೋರ್ಟ್ ಮಾಡಿದ್ಯಾರು? DMK. ಇವತ್ತೇನು ಡಿಲಿಮಿಟೇಷನ್ ಪ್ರೊಸೆಸ್ ಇದೆ ಮೋದಿಯವರು ಮಾಡಿದ್ದಲ್ಲ ಸ್ವಾಮಿ, ನೀವು ಮಾಡಿದ್ದು DMK ಅವರೇ. ಯಾವ ಇದ್ರ ಮೇಲೆ ವಿರೋಧ ಮಾಡ್ತಿದ್ದೀರಿ? ಕಮಿಷನ್ ಮಾಡಿದ್ದಾರು ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯ ಮೋದಿಯವರು ಮಾಡಿದ್ದಲ್ಲ, ಯಾಕೆ ವಿರೋಧ ಮಾಡ್ತಿದ್ದೀರಿ ನೀವು? ಇದು ಹಿಪೋಕ್ರಸಿ ಅಂತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ. ತ್ರಿಭಾಷಾ ಸೂತ್ರವನ್ನು ಇವತ್ತು ಹಿಂದಿ ಏರಿಕೆ ಅಂತ ಹೇಳ್ತಾರಲ್ಲ, NEP ಒಳಗಡೆಗೆ ಮೋದಿ ಇದೇ ವಿಷಯಕ್ಕೆ ಹಿಪೋಕ್ರಸಿ ಸರ್. 1968ರಲ್ಲಿ ಕೊಠಾರಿ ಕಮಿಷನ್ ಒಳಗಡೆ ಹಿಂದಿ ಏರಿಕೆ ಮಾಡಿದ್ಯಾರು? ಕಾಂಗ್ರೆಸ್ ಅವರು. ಹಿಂದಿ ಹೇರಿಕೆ ಮಾಡಿ ಕಾಂಗ್ರೆಸ್ ಅವರು. ಅದನ್ನು ತೆಗೆದಿರೋದು ಯಾರು? ಮೋದಿ ಅವರು. NEP ಒಳಗಡೆಗೆ ಇದು ಯಾರು ಮಾತೃಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು. ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಸಪೋರ್ಟ್ ಮಾಡಿದ್ಯಾರು? ಕರುಣಾನಿಧಿ ಅವರು. ಇವತ್ತು DMK ಅದನ್ನೇ ವಿರೋಧ ಮಾಡುತ್ತೆ. ಅವರ ಜೊತೆಲಿರ್ತಕ್ಕಂಥ ಕಾಂಗ್ರೆಸ್ ವಿರೋಧ ಮಾಡ್ತಾರೆ. ಫೆಬ್ರವರಿ 10, 2025ರಲ್ಲಿ ಸೋನಿಯಾ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಸೆನ್ಸಸ್ ಆಗಬೇಕು ಅಂತೇಳಿ.
ಯಾವ ವಿಚಾರಕ್ಕೆ ಸೆನ್ಸಸ್ ಆಗಬೇಕು? ಜಿತನಿ ಇದು ಅತಿ ಉತನಿ ಆಬಾದಿ ಅಂತೇಳಿ ಎಷ್ಟು ಪಾಪ್ಯುಲೇಷನ್ ಇದೆ ಅಷ್ಟು ನೀವು ಇದನ್ನ ರಿಸರ್ವೇಷನ್ ಕೊಡಿ ಅಂತ ಹೇಳ್ತೀರಿ. ಪಾಪ್ಯುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅದ್ರ ಪ್ರಕಾರ ನಿಮ್ಮ ಜನಗಣತಿ ಪ್ರಕಾರ ನೀವು ರಿಸರ್ವೇಷನ್ ಕೊಡಬೇಕು. ಇನ್ನೊಂದು ಕಡೆಗೆ ಜನಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಕೊಡಬಾರ್ದು. ನಾನು ಇಲ್ಲೊಂಥರ ಅಲ್ಲೊಂಥರ ಸೋನಿಯಾ ಗಾಂಧಿ ಅವರು ಹೇಳಿದ್ದು SC/ST ಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಅದ್ರ ಪಾಪ್ಯುಲೇಷನ್ ಅನುಗುಣ ಕೊಡಬೇಕು ಅಂತ ತಪ್ಪಿಲ್ಲ ಅಂತ ಮಾತು ಹೇಳ್ತಾ ಇದ್ರಿ. ಕ್ಷೇತ್ರ ಪುನರ್ವಿಂಗಡಣೆ ಆಗಬಾರ್ದು ಅಂತೀರಿ ನೀವು. ಸೆನ್ಸೆಕ್ಸ್ ಇಟ್ಕೊಂಡು ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು. SC/ST ಮೀಸಲಾತಿ ಅಷ್ಟೇ ಕೊಡಿ. ನೋಡಿ, ಜನಸಂಖ್ಯೆ ಸೆನ್ಸಸ್ ಆಗ್ಬೇಕು ಅಂತಕ್ಕಂಥದ್ದು ನಾವು ಪ್ಲಾನಿಂಗ್ ಮಾಡಬೇಕು, ಪ್ರೋಗ್ರಾಮ್ಸ್ ಕೊಡಬೇಕು, ಆಗ್ಬೇಕು ಅಂತ ಎರಡು ಮಾತಿಲ್ಲ. ಆದ್ರೆ SC/ST ವಿಚಾರದಲ್ಲಿ ನಾವು ಹೆಚ್ಚು ಕಾಳಜಿ ವಹಿಸಿಕೊಂಡ್ಬೇಕಾದ್ರೆ ಜನಸಂಖ್ಯೆ ವಿಚಾರದಲ್ಲಿ ಅವ್ರ ಮೀಸಲಾತಿ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ತಪ್ಪಿಲ್ಲ. ಆದ್ರೆ ನಾವು 71 ಸೆನ್ಸಸ್ ಯಾಕೆ ತಗೋಬೇಕು ಅನ್ನೋದಾದ್ರೆ ನಮ್ಮ ಧ್ವನಿ ಇರಬೇಕು ಪಾರ್ಲಿಮೆಂಟ್ ಅಲ್ಲಿ ಅಂತಲ್ಲ, ಧ್ವನಿ ಅಡಗಿಸ್ತಕ್ಕಂಥ ಕೆಲಸ. ಇವರೆಲ್ಲ ಹಿಂದಿ ರಾಜ್ಯಗಳ ಪರ ಇರ್ತಕ್ಕಂಥ ನಾವು ಒಪ್ಕೋಬೇಕಾ? ಇಷ್ಟೆಲ್ಲ ಹೇಳ್ತಾರಲ್ಲ, ಯಾಕೆ ತಮಿಳುನಾಡು ವಿರುದ್ಧ ಮಾತಾಡ್ತಾರೆ? ಗೆಲ್ಲಕ್ ಸಾಧ್ಯ ಇದೆ, ದ್ರಾವಿಡ ಮೂವ್ಮೆಂಟ್ ಗಳಲ್ಲಿ ಗೆಲ್ಲಕ್ ಆಗಲ್ಲ ಅಂತ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಅವ್ರು ಹೋಗ್ತಾರೆ. ಅವರೆಲ್ಲ ಕನ್ನಡ ದ್ರೋಹಿಗಳು, ಕರ್ನಾಟಕ ದ್ರೋಹಿ ಇರೋರು ಮಾತ್ರ ಈ ತರ ಮಾಡ್ಲಿಕ್ಕೆ ಸಾಧ್ಯ. ಕರ್ನಾಟಕ 28 ಸೀಟ್ ಇರಬೇಕಾಗ್ತದೆ, ತಮಿಳುನಾಡು ಸೀಟ್ ಇರಬೇಕಾಗ್ತದೆ, ಆಂಧ್ರ ಸೀಟ್ ಇರಬೇಕಾಗ್ತದೆ. ಇವ್ರಿಗೆ ಹಿಂದಿ ಬೆಲ್ಟ್ ಅಲ್ಲಿ ಗೆಲ್ತಾರ ಬಿಜೆಪಿ ಅಂತ ಹೇಳಿ ಮಾತ್ರಕ್ಕೋಸ್ಕರ ನೀವು ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಮಾಡ್ಕೊಂಡು ನೀವು ತೆಲಂಗಾಣ ಹೇಳ್ತಾ ಇದ್ದೀರಿ, ಕೇರಳ ಸೇರ್ಕೊಂಡು ಉತ್ತರ ಭಾರತ ಗೆಲ್ಲಲ್ಲ ಅಂತ ಡಿಸೈಡ್ ಮಾಡಿದ್ದೀರಾ? ಉತ್ತರ ಭಾರತ ಗೆಲ್ಲಲ್ಲ ಅಂತ ಹೇಳಿಲ್ಲ, ಅವ್ರು ಆಲೋಚನೆ ಮಾಡ್ಕೊಂಡಿರ್ತಾರೆ. ಹಂಗೆ ಅದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಭಾರತದಲ್ಲೂ ಗೆಲ್ಬೇಕು ಅಂತ ಇದೀವಿ, ದಕ್ಷಿಣ ಭಾರತ ಗೆಲ್ಬೇಕು ಅಂತ ಇದೀವಿ. ಆದ್ರೆ ಭಾರತದಲ್ಲಿ ಎಲ್ಲರ ರೆಪ್ರೆಸೆಂಟೇಟಿವ್ ಇರಬೇಕು ಅಂತಕ್ಕಂಥ ಆಲೋಚನೆ ಹೊರತು ಒಂದು ಸರ್ವಾಧಿಕಾರಿ ಧೋರಣೆಯಾಗಿ ಒಂದು ವಿಚಾರಧಾರೆ ಒಪ್ಕೊಂಡು ಹೋಗ್ತಕ್ಕಂಥ ಕಡೆ ನಂಬರ್ ಆಫ್ ಸೀಟ್ ಡಿಬೇಟ್ ಹಾಳು ಮಾಡ್ತಾರೋ ಸರ್. ನನ್ನ ಪಾಯಿಂಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.